ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್, ಹಣ ಕೊಟ್ಟವರ ಕಿರುಕುಳಕ್ಕೆ ಇಡೀ ಊರೇ ಖಾಲಿ ಖಾಲಿ. ಹೆಗ್ಗವಾಡಿಪುರ ಗ್ರಾಮ ತೊರೆದ ಬರೋಬ್ಬರಿ 100 ಕುಟುಂಬಗಳು. ಚಾಮರಾಜನಗರ ಜಿಲ್ಲೆ ಹೆಗ್ಗವಾಡಿಪುರ ಗ್ರಾಮವೇ ಈಗ ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಕುಟುಂಬಗಳು ಗ್ರಾಮವನ್ನ ತೊರೆದಿದ್ದಾರೆ ಮೈಕ್ರೋ ಫೈನಾನ್ಸ್ ಅವರ ಟಾರ್ಚರ್ಗೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಈಗ ಆರೋಪಗಳ ಸುರಿಮಳೆ ಕೇಳಿ ಬರ್ತಾ ಇರುವಂತದ್ದು. ನಮ್ಮಮ್ಮನನ್ನ ಚಾಪೆ ಹಾಸಿ ಸಾಲ ಕಟ್ಟು ಅಂತಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಅಪ್ಪ ಅಮ್ಮನ ಸಾಲ ತೀರಿಸೋಕೆ ಕಿಡ್ನಿ ಮಾರಲು ಮುಂದಾದ ಬಾಲಕ. ಕಿಡ್ನಿ ಮಾರಿ ನಾನು ಸಾಲವನ್ನ ತೀರಿಸ್ತೀನಿ ಅಂತ ಹೇಳ್ತಾ ಇರುವಂತಹ ಬಾಲಕ. ನನ್ನ ಒಂದು ಕಿಡ್ನಿ ಮಾರೋಕೆ ಪರ್ಮಿಷನ್ ಕೊಡ್ಸಿ ಸರ್ ಪ್ಲೀಸ್. ಕಿಡ್ನಿ ಮಾರಿ ಅಪ್ಪ ಅಮ್ಮನ ಸಾಲ ತೀರಿಸಿ ಹೆಂಗೋ ಬದುಕ್ತೀನಿ ಅನ್ನೋ ಒಂದು ಮಾತನ್ನ ಬಾಲಕ ಹೇಳ್ತಾ ಇರುವಂತದ್ದು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಬಾಲಕ ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ಸಾಲ ತೀರಿಸಲಾಗದೆ ಮನೆಗೆ ಬೀಗ ಹಾಕಿ ಕುಟುಂಬಗಳು ಊರನ್ನೇ ಬಿಟ್ಟು ಹೋಗಿವೆ. ಇವರ ಟಾರ್ಚರ್ ಅಷ್ಟರ ಮಟ್ಟಿಗಿದೆ. ಕಿರುಕುಳಕ್ಕೆ ಬೇಸತ್ತು 100ಕ್ಕೂ ಹೆಚ್ಚು ಕುಟುಂಬಗಳು ತಲೆಮರೆಸಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ ಅದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇಡೀ ಊರೇ ಖಾಲಿ ಆಗಿರುವಂತದ್ದು. ಹಣ ಕೊಟ್ಟವರ ಕಿರುಕುಳಕ್ಕೆ ಇಡೀ ಊರೇ ಖಾಲಿ ಖಾಲಿ ಆಗಿದೆ. ಹೆಗ್ಗವಾಡಿಪುರ ಗ್ರಾಮವನ್ನ ಬರೋಬ್ಬರಿ 100 ಕುಟುಂಬಗಳು ತೊರೆದಿರುವಂತದ್ದು. 100 ಕುಟುಂಬಗಳು ಕೂಡ ಆ ಗ್ರಾಮದಿಂದ ತೊರೆದಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹೆಗ್ಗವಾಡಿಪುರ ಗ್ರಾಮವೇ ಈಗ ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಹಲವು ಗ್ರಾಮಗಳನ್ನ ಕುಟುಂಬಗಳು ತೊರಿತಾ ಇರುವಂತದ್ದು. ಇದು ಒಂದೇ ಗ್ರಾಮ ಅಂತಲ್ಲ, ಬಹಳಷ್ಟು ಗ್ರಾಮಗಳಲ್ಲಿ ಇದೇ ರೀತಿಯಾಗಿ ಸಮಸ್ಯೆ ಉಂಟಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ಬಾಲಕ ಕೂಡ ಒಂದು ರೀತಿಯಾಗಿ ಕಣ್ಣೀರನ್ನ ಹಾಕಿರುವಂತದ್ದು. ನಮ್ಮ ಅಮ್ಮನನ್ನ ಚಾಪೆ ಹಾಸಿ ಸಾಲ ಕಟ್ಟುವಂತಾರೆ ಸರ್. ಅಪ್ಪ ಅಮ್ಮನ ಸಾಲ ತೀರ್ಸೋಕೆ ನಾನು ಕಿಡ್ನಿ ಮಾರಕ್ಕೆ ರೆಡಿ ಇದ್ದೀನಿ, ದಯವಿಟ್ಟು ನಂದೊಂದು ಕಿಡ್ನಿ ಮಾರೋಕೆ ಪರ್ಮಿಷನ್ ಕೊಡ್ಸಿ ಸರ್ ಅಂತ ಬಾಲಕ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಹಾಗಾದ್ರೆ ಆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಯಾವ ಮಟ್ಟಕ್ಕೆ ಟಾರ್ಚರ್ ಅನ್ನ ಕೊಡ್ತಾ ಇರ್ಬೋದು, ಇದರಿಂದ ಜನರು ಯಾವ ರೀತಿ ಜೀವನ ಮಾಡ್ತಾ ಇರ್ಬೋದು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಒಂದು ಗ್ರಾಮವೇ ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿರುವಂತದ್ದು. ಯಾರೂ ಕೂಡ ಗ್ರಾಮದಲ್ಲಿಲ್ಲ, ಕಂಪ್ಲೀಟ್ ವಾಗಿ ಗ್ರಾಮವನ್ನ ತೊರೆದಿದ್ದಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ಹೆಚ್ಚಾಗಿದೆ. ಸಾಲ ತೀರ್ಸಕ್ಕಾಗದೆ ಕಷ್ಟವನ್ನ ಪಡ್ತಿರ್ತಾರೆ. ಹೌದು, ಸಾಲವನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಕಟ್ಟಕ್ಕಾಗದೆ ಒಂದಷ್ಟು ಸಮಯವನ್ನ ಕೇಳಿದಂತ ಸಂದರ್ಭದಲ್ಲಿ ಇವರ ಟಾರ್ಚರ್ ಅನ್ನ ತಡಿಲಿಕ್ಕಾಗದೆ ಅವರುಗಳು ಗ್ರಾಮವನ್ನ ತೊರೆದಿರುವಂತದ್ದು ದೃಶ್ಯದಲ್ಲಿ ನೋಡ್ತಿದೀವಿ. ಎಲ್ಲಾ ಮನೆಗಳು ಕೂಡ ಬೀಗ ಹಾಕಿರುವಂತದ್ದು. ಅಂದ್ರೆ ಎಲ್ಲರೂ ಬೀಗ ಹಾಕಿ ಗ್ರಾಮವನ್ನ ಬಿಟ್ಟು ಹೋಗಿದ್ದಾರೆ. ಒಂದ್ ರೀತಿಯಾಗಿ ಬಾಯಿಗೆ ಬಂದಂಗ್ ಬೈತಾರೆ. ರಾತ್ರಿ ವೇಳೆ ಹೊತ್ತಲ್ಲದ ಹೊತ್ತಿನಲ್ಲಿ ಬಂದ್ ಕೆಡ್ತಾಗ್ ಬೈತಾರೆ, ಕಿರುಕುಳ ಕೊಡ್ತಾರೆ. ನಾವು ಸತ್ತೋಗ್ತೀವಿ, ಬದುಕಲ್ಲ, ನಿಮ್ಮ ಎಜುಕೇಶನ್ ನೀವು ನೋಡ್ಕೊಂಡು ಹೋಗಿ ಅಂತ ಅಪ್ಪ ಅಮ್ಮ ಹೇಳ್ತಿದ್ದಾರೆ. ನಮ್ಮ ಅಪ್ಪ ಅಮ್ಮನನ್ನ ಬಿಟ್ಟು ನಾನು ನನ್ನ ತಂಗಿ ಬದುಕೋಕ್ ಆಗುತ್ತಾ ಸರ್ ಅಂತ ಒಬ್ಬ ಪುಟ್ಟ ಬಾಲಕ ಪ್ರಶ್ನೆ ಮಾಡಿರುವಂತದ್ದು. ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ಗೆ ಒಂದು ರೀತಿಯಾಗಿ ಪೋಷಕರು ಎಲ್ಲರೂ ಕೂಡ ಊರ್ ಬಿಡ್ತಾ ಇದ್ದಾರೆ. ಇದರಿಂದ ಎಷ್ಟೋ ಮಕ್ಕಳು ಅನಾಥರಾಗ್ತಾ ಇದ್ದಾರೆ. ಇದು ಜಾಸ್ತಿ ಇರೋದು ಚಾಮರಾಜನಗರ ಜಿಲ್ಲೆಯಲ್ಲಿ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ನಿಂದ ಸಾಲ ಪಡೆದು ಆ ಸಾಲ ತೀರಿಸಲಾಗದೆ ಎಷ್ಟೋ ಕುಟುಂಬಗಳು ಮನೆಗೆ ಬೀಗ ಹಾಕಿ ಊರೇ ಖಾಲಿ ಆಗಿದೆ. ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಕುಟುಂಬಗಳೇ ತಲೆಮರೆಸಿಕೊಂಡಿವೆ. ಹಲವೆಡೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆ ಬಿಡಿಸಿ ಕರೆದೊಯ್ದಿದ್ದಾರೆ. ಸಾಲದ ಹೊಡೆತಕ್ಕೆ ಮಕ್ಕಳ ವಿದ್ಯಾಭ್ಯಾಸವೇ ಒಂದು ರೀತಿಯಾಗಿ ಮೊಟಕುಗೊಂಡಿದೆ. ಎಲ್ಲಿ ಹೋದ್ರು ಎಂಬುದೇ, ಎಲ್ಲಿ ಹೋಗಬೇಕು ಜೊತೆಗೆ ಎಲ್ಲಿ ಹೋಗೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿದೆ ಜನರ ಬದುಕು. ಈಗ ಒಂದು ಗ್ರಾಮವೇ ಸಂಪೂರ್ಣವಾಗಿ ಖಾಲಿ ಆಗಿದೆ. ಜೊತೆಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಾಲದ ಜಾಲಕ್ಕೆ ಸಿಲುಕಿ ಕುಟುಂಬಗಳು ಊರನ್ನೇ ತೊರೆದು ಹೋಗಿರುವಂತದ್ದು. ಗೃಹ ಬಳಕೆಯ ಖರ್ಚು ವೆಚ್ಚಗಳಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಲ ಪಡೆದಿರ್ತಾರೆ. ಸಾಲದ ಕಂತು ಕಟ್ಟೋದು ಒಂದು ದಿನ ತಡವಾದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳ ನೀಡಲು ಆರಂಭಿಸ್ತಾರೆ. ಹಾಗಾಗಿ ಜನರು ಅವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಊರೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಹೇಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಂದು
ದುಡ್ಡು ಯಾರ ಹತ್ರ ಹಿಸ್ಕೊಂಡು ಹೋಗ್ತಾರೆ ಹಾಗಾದ್ರೆ? ಮನೆಗೆ ಬಂದು ಬಾಗ್ಲು ತಟ್ಟು ವಾಪಸ್ ಹೋಗ್ತಾರ ಹಾಗಾದ್ರೆ? ಊರೇ ಜನ ಇಲ್ಲ ಈಗ. ಇದ್ದಿದ್ರೆ ಒಂದಿನ ಅಥವಾ 2 ದಿನ ಲೇಟ್ ಆಗಿ ಕಟ್ತಾ ಇದ್ರು, ಮೋಸ ಮಾಡ್ತಿರ್ಲಿಲ್ವೇನೋ. ಆದ್ರೆ ಈಗ ಇಡೀ ಊರ್ ಜನರೇ ಖಾಲಿ ಮಾಡಿರೋದ್ರಿಂದ ಯಾರ ಹತ್ರ ಬಂದೀಗ ಅವರು ಹಣವನ್ನ ವಾಪಸ್ ವಸೂಲಿ ಮಾಡ್ತಾರೆ ಗೊತ್ತಿಲ್ವಲ್ಲ. ಅದರಲ್ಲೂ ಚಾಮರಾಜನಗರ ತಾಲೂಕಿನ ಹೆಗವಾಡಿಪುರದ ಮೋಹನ್ ಎಂಬ ಬಾಲಕ ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ಕುರಿತು ಒಂದು ರೀತಿಯಾಗಿ ಅಳಲನ್ನ ತೋಡ್ಕೊಂಡಿರುವಂತದ್ದು. ಈಗಾಗ್ಲೇ ನಾನು ಹೇಳ್ತಾ ಇದ್ದೆ, ನನ್ನ ಕಿಡ್ನಿ ಮಾರಿ ನಾನು ಬೇಕಾದ್ರೆ ಸಾಲ ತೀರಿಸ್ಬಿಡ್ತೀನಿ ನಮ್ಮ ಅಪ್ಪ ಅಮ್ಮಂದ, ಆಮೇಲೆ ನಾವ್ ಹೆಂಗೋ ಬದುಕೊಳ್ತೀವಿ, ನನ್ಗೆ ಕಿಡ್ನಿ ಮಾರಕ್ ಪರ್ಮಿಷನ್ ಕೊಡ್ಸಿ ಸರ್ ಅಂತ ಕಣ್ಣೀರನ್ನ ಹಾಕಿರುವಂತದ್ದು. ಜೊತೆಗೆ ನಾವು ಸತ್ತೋಗ್ತೀವಿ, ಬದುಕಲ್ಲ, ಬಾಯಿಗೆ ಬಂದಂಗ್ ಬೈತಾರೆ, ಹೊತ್ತಲ್ ಬರ್ತಾರೆ, ಕೆಡ್ತಾಗ್ ಮಾತಾಡ್ತಾರೆ, ಜೊತೆಗೆ ನಿಮ್ ಎಜುಕೇಶನ್ ನೀವು ನೋಡ್ಕೊಂಡು ಹೋಗಿ ಅಂತ ಅಪ್ಪ ಅಮ್ಮ ಹೇಳ್ತಿದ್ದಾರೆ. ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ನಾನು ನನ್ನ ತಂಗಿ ಬದುಕೋಕ್ ಆಗುತ್ತಾ ಸರ್ ಅಂತ ಒಂದ್ ರೀತಿಯಾಗಿ ಬಾಲಕ ಪ್ರಶ್ನೆಯನ್ನ ಮಾಡಿರುವಂತದ್ದು. ಜೊತೆಗೆ ಇದಕ್ಕೆ ಮುಕ್ತಿ ಯಾವಾಗ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಯಾಕೆ ಅಂತ ಅಂದ್ರೆ ದಿನನಿತ್ಯ ಈ ರೀತಿ ಟಾರ್ಚರ್ಗಳು ಹೆಚ್ಚಾಗಿ ಆಗ್ತಾ ಇದೆ, ಈ ರೀತಿಯ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ, ನಾವು ಕೂಡ ಅದನ್ನ ನೋಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾರು ಕೂಡ ಊರನ್ನ ಖಾಲಿ ಮಾಡಬೇಡಿ, ನಾವು ನಿಮ್ಮ ಜೊತೆ ಇದ್ದೇವೆ. ನಿಮ್ಗೆ ಕಿರುಕುಳ ನೀಡಿದ್ದಲ್ಲಿ ಡಿಸಿ ಕಚೇರಿ, ಎಸಿ ಕಚೇರಿ, ತಹಶೀಲ್ದಾರ್ ಕಚೇರಿ ಅಥವಾ ಗ್ರಾಮ ಪಂಚಾಯತಿ ಕಚೇರಿಗೆ ಮಾಹಿತಿ ನೀಡಿ, ನಿಮ್ಗೆ ಯಾವುದೇ ತೊಂದರೆ ಆಗದಂತೆ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಈಗ ನೊಂದ ಕುಟುಂಬಗಳಿಗೆ ಜಿಲ್ಲಾಧಿಕಾರಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸಮಗ್ರ ವರದಿಯನ್ನ ನೀಡಲು ಒಂದು ರೀತಿಯಾಗಿ ಅಧಿಕಾರಿಗಳ ತಂಡವನ್ನ ಕೂಡ ರಚಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಈಗ ಇಡೀ ಚಾಮರಾಜನಗರ ಜಿಲ್ಲೆಯ ಹೆಗ್ಗವಾಡಿಪುರ ಊರೇ ಖಾಲಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್, ಇದರಿಂದ ಇಡೀ ಊರೇ ಖಾಲಿ ಆಗಿದೆ. ಇನ್ನು ನಂತರ ಎಚ್ಚೆತ್ತುಕೊಂಡಂತಹ ಜಿಲ್ಲಾಧಿಕಾರಿ ಯಾರು ಕೂಡ ಊರನ್ನ ಬಿಡಬೇಡಿ, ನಾವು ನಿಮ್ ಜೊತೆ ಇದ್ದೇವೆ, ನಿಮ್ಗೇನೇ ಸಮಸ್ಯೆ ಆದ್ರೂ ಅಥವಾ ಯಾರೇ ಕಿರುಕುಳ ಕೊಟ್ರು ಡಿಸಿ ಕಚೇರಿ, ಎಸಿ ಕಚೇರಿ, ತಹಶೀಲ್ದಾರ್ ಕಚೇರಿ ಅಥವಾ ಗ್ರಾಮ ಪಂಚಾಯಿತಿಗೆ ಬಂದು ಮಾಹಿತಿಯನ್ನ ನೀಡಿ, ನಾವು ನಿಮಗೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸ್ತೀವಿ, ನಿಮ್ಗೆ ಯಾವುದೇ ತೊಂದರೆ ಆಗದಂತೆ ನಾವು ಸಮಸ್ಯೆ ಬಗೆಹರಿಸ್ತೀವಿ, ನಿಮ್ ಕಿರುಕುಳ ನೀಡಿದ್ದಲ್ಲಿ ಬಂದು ದೂರು ಕೊಡಿ ಅಂತ ನೊಂದ ಕುಟುಂಬಗಳಿಗೆ ಈಗ ಜಿಲ್ಲಾಧಿಕಾರಿ ಭರವಸೆಯನ್ನ ಕೊಟ್ಟಿದ್ದಾರೆ. ನೊಂದ ಕುಟುಂಬಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಭರವಸೆಯನ್ನ ಕೊಟ್ಟಿರುವಂತದ್ದು. ಈ ವಿಚಾರಗಳನ್ನೆಲ್ಲ ಕೇಳಿದ ನಂತರ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತ ಜೊತೆಗೆ ಜಿಲ್ಲಾಧಿಕಾರಿ ಈಗ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಊರು ಬಿಡಬೇಡಿ ಅಂತ ಮನವಿ ಮಾಡಿದ್ದಾರೆ. ನೊಂದ ಕುಟುಂಬಗಳಿಗೆ ಈಗ ಡಿಸಿ ಅಭಯವನ್ನ ತೋರಿರುವಂತದ್ದು. ಜೊತೆಗೆ ಸಮಗ್ರ ವರದಿ ನೀಡಲು 4 ಅಧಿಕಾರಿಗಳ ತಂಡವನ್ನು ಕೂಡ ರಚಿಸಲಾಗಿದೆ. ಯಾವ ಹಣಕಾಸು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ, ಅಧಿಕೃತ ಎಷ್ಟು, ಅನಧಿಕೃತ ಎಷ್ಟು, ಗ್ರಾಮ ತೊರೆದಿರುವ ಕುಟುಂಬಗಳೆಷ್ಟು ಅಂತ ವರದಿ ನೀಡಲು ಸೂಚನೆಯನ್ನ ಕೂಡ ಕೊಡಲಾಗಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ವಿಶೇಷ ಗ್ರಾಮ ಸಭೆ ನಡೆಸಲಾಗುವುದು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾರ್ಯನಿರ್ವಹಣೆ ಬಗ್ಗೆ ಪರಿಶೀಲನೆ ನಡೆಸ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಈಗ ಜಿಲ್ಲಾಧಿಕಾರಿ ಹೇಳಿರುವಂತದ್ದು. ಜೊತೆಗೆ ಮತ್ತೊಂದು ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು, ಜನರು ಸಹ ಅಧಿಕೃತ ಬ್ಯಾಂಕ್ ಹಾಗೂ ಸಹಕಾರ ಸಂಘಗಳ ಮೂಲಕ ಮಾತ್ರ ವ್ಯವಹಾರ ಮಾಡಿ ಅನಧಿಕೃತ ಹಣಕಾಸು ಸಂಸ್ಥೆಗಳಿರ್ಬೋದು ಅಥವಾ ಲೇವಾದೇವಿದಾರರ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಂತಹ ಕಂಪನಿಗಳಲ್ಲಿ ಹಣವನ್ನ ಪಡಿಬೇಡಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಈಗ ಏನು ಇಡೀ ಊರನ್ನೇ ಖಾಲಿ ಮಾಡಿಕೊಂಡು ಕುಟುಂಬಗಳು ಹೋಗಿವೆ, ಅವರೆಲ್ಲರಿಗೂ ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಇನ್ಮೇಲೆ ಯಾರು ಕೂಡ ಊರನ್ನ ಬಿಡಬೇಡಿ, ನಾವಿದ್ದೀವಿ ನಿಮ್ ಜೊತೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಬಣ್ಣ ಹೊಡೆದಿಲ್ಲ, ಪೇಂಟ್ ಒಂಚೂರು ಬಣ್ಣ ಮಾಡ್ಕೊಂಡ್ರ ಇಟ್ಗೆ ಪಾಪ ಇದಿಲ್ಲ ನೋಡಿ, ಲೈಟ್ಗಳಲ್ಲಿ ಮಾಡ್ಕೊಂಡ್ರು. ಈ ಕಡೆ ಕಾಣ್ ನಿಂತು ಈ ಸೈಡ್ ಒಂಚೂರು ಮಾಡ್ಕೊಂಡ್ರ. ಇಲ್ಲಿ
ಫೈನಾನ್ಸ್ ಅವ್ರದ್ದು ಅಲ್ಲಿ ಕೇಳಿ ಅಲ್ಲಿ ಗೌಡ್ರವ್ರು. ಎಲ್ಲಿರ್ತಾರ ಯಾನ ನಮ್ಗೆ ಏನ್ ಗೊತ್ತವ ಮೈಸೂರ ಬೆಂಗಳೂರ ಎಲ್ಲಿದ್ದಾರ ಎಷ್ಟು ಜನ ಇದ್ರು ಅಮ್ಮ ಮನೇಲಿ? ಮನೇಲಿ ಎಷ್ಟು ಕುಟುಂಬ ಇದೆ? ಮಕ್ಕ ಗಂಡೆ ಇದಕ್ಕೆ ಬರಲ್ಲ, ಅದೊಂದು ಕಾರ್ಯ ಇತ್ತು, ಅಲ್ಲಿ ಬಂದ್ ಕಾದಾರ ಅದಕ್ಕೆ ಬಂದ ಯಾವ್ದೇ ಹೋಗ್ತಾರ ಕಾಯ್ಕೊಂಡಿರೋದು ಬಂದಿದ್ದಾರ ಅದಕ್ಕ ಅಂತ ಬರಲ್ಲ. ಏನ್ ಮಾಡಿರಿ ಸಂಘದವ್ರು 12 ಗಂಟೆ ಹತ್ರ ಅವ್ರು ಬಂದಾರಲ್ಲ ಕೇಂದ್ರದವ್ರೊಳಿ 10 ಗಂಟೆ ಹತ್ರ 12 ಗಂಟೆ ಹತ್ರ ಜೀವದ 4 ಜನ 5 ಜನ ಬಂದು ನಮ್ಗೆ ಹೇಳ್ತಾರ ನೋಡಿ, ನಮ್ಗೆ ಗೊತ್ತಿಲ್ಲ. ಸರ್ ನಮ್ಮ ಹತ್ರ ಈಗ ದುಡ್ಡಿಲ್ಲ, ನಾಳೆ ಕಟ್ಕೊಳ್ಳಿ ಸರ್, ಇನ್ನೊಂದು ವಾರ ಅವಕಾಶ ಕೊಡಿ ಅಂದ್ರೆ ಕೇಳಲ್ಲ ಸರ್. ಸೊ ನಾವೇನ್ ಮಾಡಕತ್ತು ಸರ್ ಈಗ? ಹ್ಞೂ ಸರ್, ನಂಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ಬೇಕು ಅಂತ ಆಸೆ ಸರ್. ಸರ್ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಇರಕ್ಕಾದ್ದೆ ಹೇಳಿ ಸರ್, ನೀವೇ ಇರೋದಿಬ್ರು. ಸರ್ ಎಲ್ಲಾರು ಹೊರಟೈತಾರ ಸತ್ತೈತಾರ ಅನ್ನೋ ಭಯ ಸರ್. ಸೊ ಅವ್ರು ತಕೊಂಡಿದ್ರೆ ಏನೋ ದುಡ್ದು ಕಟ್ಟಾರ ಸರ್. ಸರ್ ಅವ್ರು ತೆಗೆದು ಬೇರೆಯವ್ರು ಕೊಟ್ಬಿಟ್ರ ಸರ್ 3 ಲಕ್ಷನ. ಅವ್ರು ಏನ್ ಮಾಡ್ತಾರ, ನೀವ್ ಕಟ್ಟಿ ಅವ್ರು ಎದ್ಬಿಟ್ರು ಸರ್ ಬೆಂಗಳೂರ್ಗ. ನೀವ್ ಕಟ್ಟಿ ಅಂತ ಇದ್ ಮಾಡಿದಾರೆ ಸರ್. ಬೇರೆಯವ್ರು ತಗೊಂಡಿರೋ ಸಾಲಕ್ಕೆ ನಿಮ್ಮ ಅಪ್ಪ ಅಮ್ಮ ಸರ್ ಅವ್ರು ನ್ಯಾಮಿನಿ ಆಗ್ಬಿಟ್ರಲ್ಲ ಸರ್. ಸರ್ ಅದಕ್ಕೆ ಕಟ್ಟಿ ಅಂತ ಹಿಂಸೆ ಮಾಡ್ತಾರ ಸರ್. ಈಗ ನಿಮ್ ಜಮೀನು ಏನು? ಸರ್ ಜಮೀನು ಮನೆ ಏನು ಇಲ್ಲ ಸರ್. ಏನಿಲ್ಲ ಸರ್. ಸರ್ ದಯವಿಟ್ಟು ಸರ್ಕಾರ ನಮ್ಗ ನನ್ ಕಿಡ್ನಿ ಮಾರ್ಬಿಟ್ಟು ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಸಾಲ ತೀರ್ಸ್ತೀವಿ ಸರ್. ಸರ್ ಅಷ್ಟು ಕಿರುಕುಳ ಕೊಡ್ತಾರೆ ಸರ್. ದಯವಿಟ್ಟು ನಾನು ಒಂದು ಕಿಡ್ನಿ ಮಾರಕ್ಕೆ ಅವಕಾಶ ಮಾಡಿಸ್ಕೊಡ್ಸಿ ಸರ್ ಸರ್ಕಾರದಿಂದ. ಈಗ ನಿಮ್ಮ ತಂಗಿ ಒಬ್ಳೆ ಇರೋದು ನಿಮ್ ಜೊತೆ? ಸರ್ ತಂಗಿ ಒಬ್ರೇ ಸರ್. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಯ್ತಾರ ಸರ್, ಕೂಲಿ ಕೆಲ್ಸಕ್ಕೆ ಹೋಯ್ತಾರ. ಈಗ ಅವರು ಕೂಡ ರಾತ್ರಿ ಮನೆಗೆ ಬರ್ಲಿಕ್ಕೆ ಆಗ್ತಿಲ್ಲ ಸರ್. ಇಲ್ಲ ಅಷ್ಟು ಕಿರುಕುಳ ಕೊಡ್ತಾರೆ ಸರ್. ನಾವಿಬ್ರೆ ಸರ್. ಸರ್ ಅವ್ರು ಯಾವಾಗ್ಲೂ ಹೊಂಟ್ರಿ ಬರ್ತಾರೆ ಸರ್, ನಮ್ಗೆಲ್ಲ ಇದ್ ಮಾಡ್ಬಿಟ್ಟು ಹೊಂಟಿದ್ದಾರೆ ಸರ್. ನನ್ನೂ ಬೈತಾರೆ, ಬಾ ನೀನೇ ಇರು ನಮ್ಮ ಆಫೀಸಲ್ಲಿ, ನೀನೇ ಕೆಲ್ಸ ಮಾಡ್ಕೊಡು ಹಂಗ ಹಿಂಗ ಅಂತೆಲ್ಲ ಬೈತಾರೆ ಸರ್. ನಮ್ಗೆ ಓದಕ್ಕೂ ಬಿಡ್ತಾ ಇಲ್ಲ ಸರ್. ಸರ್ ಅವ್ರ ನೆನ್ನೆ ರಾತ್ರಿ ಬಂದಿರೋ ಸರ್. ರಾತ್ರಿ ಬಂದು ಹೇಳಿದ್ರು ಸರ್ ನಮ್ಮ ಅಪ್ಪ ಅಮ್ಮ, ಯಾಕಪ್ಪ ನಾನು ಹೇಳ್ತೀನಿ, ನಾನು ಸತ್ತೇ ಹೋಯ್ತೀನಿ ಕಪ್ಪ ಅಂತೆಲ್ಲ ಅಂತಾರೆ ಸರ್ ನಮ್ಮ ಅಪ್ಪ ಅಮ್ಮ. ಸರ್ ನಾವೀಗ ಏನ್ ಸರ್ ಮಾಡೋದು ಸರ್? ನಮ್ಮ ಹುಡುಗರು ಮಹೇಶ್ ಕುಮಾರ್ ಅಂತ ಅವ್ರ ಸರ್. ಅವ್ರು ಬೋಯದ್ನೆಲ್ಲ ಕೇಳಿಸ್ಕೊಂಡ್ರು ಸರ್. ಸರ್ ಅವ್ರ ಏನ್ ಮಾಡಿದ್ರು, ಬಂದು ಅವ್ರಿಗೆಲ್ಲ ಕಾಲಾವಕಾಶ ಕೊಡ್ಸಿದ್ರು ಸರ್. ಸರ್ ಕಾಲಾವಕಾಶ ಕೊಡ್ತಾರ ಸರ್. ಇಲ್ಲ ಅಂದ್ರೆ ನಾವ್ ಸತ್ತಬೇಕಾಯ್ತ ಸರ್. ಸರ್ ದಯವಿಟ್ಟು ನಂಗೆ ಕಿಡ್ನಿ ಮಾರ್ಕೊಡೋ ಅವಕಾಶ ಮಾಡ್ಕೊಡ್ಸಿ ಸರ್. ದಯವಿಟ್ಟು ನಂಗೆ ಕಿಡ್ನಿ ಮಾರ್ಕೊಡೋ ಅವಕಾಶ ಮಾಡ್ಕೊಡ್ಸಿ ಸರ್. ದಯವಿಟ್ಟು ಸರ್ ಕಿಡ್ನಿ ಮಾರೋ ಅವಕಾಶ ಕೊಡ್ಸಿ ಸರ್. ಸರ್ ಅಷ್ಟು ಮಟ್ಟಿಗೆ ತೊಂದರೆ ಕೊಡ್ತಾರ ಸರ್ ಅವರು ಬಂದು. ಸರ್ ಇದು ಇವ್ರು ತಕೊಂಡಿಲ್ಲ ಆದ್ರೂ ಕೊಡಲ್ಲ ಸರ್. ನಿನ್ನ ಹೆಸರಲ್ಲಿ ನಮ್ಮ ಇರೋದು, ಅದಕ್ಕೆ ನೀನೇ ಕಟ್ಬೇಕಮ್ಮ ಹಂಗೆಲ್ಲ ಬೈತಾರೆ ಸರ್. ಸರ್ ಅವರು ರಾತ್ರಿ ಮನೆಗ್ ಬರ್ತಾರೆ. 7 ಗಂಟೆ 8 ಗಂಟೆ 9 ಗಂಟೆವರೆಗೂ ಬರ್ತಾರೆ. 9 ಗಂಟೆವರೆಗೂ ಬಂದು ಅಮ್ಮ ಸಾಲ ಕಟ್ಟಮ್ಮ ಅಂತ ಅಂತಾರೆ. ಸರಿ ದುಡ್ಡಿಲ್ಲ ನಾಳೆ ಕಟ್ಕೊಡ್ತೀನಿ ಅಂದ್ರ ಚಾಪೆ ಹಾಸ್ಬಿಟ್ ಕಟ್ಟಮ್ಮ ಬಾಯಿಗೆ ಬಂದಂಗ್ ಬೈತಾರೆ ಸರ್. ನಮ್ಮ ಅಪ್ಪ ಅಮ್ಮಗೆ ತುಂಬಾ ತೊಂದರೆ ಆಗ್ಬಿಟ್ಟೈತೆ ಸರ್. ಸರ್ ಅವ್ರು ನಾನು ಸತ್ತೋಗ್ತೀನಿ ಬದುಕಲ್ಲ, ನಿಮ್ ಎಜುಕೇಶನ್ ನೀವು ನೋಡ್ಕೊಂಡು ಹೋಗಿ ಅಂತಂದ್ರು ಸರ್. ಸರ್ ನಮ್ಮ ಅಪ್ಪ ಅಮ್ಮ ಸರ್, ಈಗ ನಮ್ಮ ಅಪ್ಪ ಅಮ್ಮ ಬಿಟ್ಟು ನಾನು ನನ್ನ ತಂಗಿ ಇಬ್ಬರೇ ಬದುಕಕ್ಕಾಗದ ಸರ್. ಸರ್ 9 ಗಂಟೆ ರಾತ್ರಿಗೆಲ್ಲ ಬರ್ತಾರೆ, ಕೆಟ್ಟಾಗೆಲ್ಲ ಬೈತಾರೆ. ಅದ್ ಹಂಗ ಹಿಂಗ ಮನೇಲಿರೋ ಇದನ್ನೆಲ್ಲ ಮಾರ್ಬಿಟ್ಟು ಕೊಡಮ್ಮ ಹಂಗ ಹಿಂಗ ಇಲ್ದಿ ಹೋದನ್ನೆಲ್ಲ ಬೈತಾರೆ ಸರ್. ಸರ್ ಈಗ ನಾವ್ ಏನು ಮಾಡಕ್ಕಾಗಲ್ಲ ಸರ್, ಸಾಯ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟ ಸರ್. ಸರ್ ನಾನು ನನ್ನ ಕಿಡ್ನಿ ಸರ್ಕಾರ ಪರ್ಮಿಷನ್ ಕೊಟ್ಟು ನಾನು ನನ್ನ ಕಿಡ್ನಿನೇ ಮಾರ್ಬಿಟ್ಟು ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಸಾಲ ತೀರ್ಸ್ಕೋಬೇಕಾಯ್ತು ಸರ್. ಅಂತ ಪರಿಸ್ಥಿತಿ ಬಂದ್ಬಿಟ್ಟದ ಸರ್. ಎಸ್ ಸರ್. ಸೊ ತುಂಬಾ ಕಿರುಕುಳ ಕೊಡ್ತಾರೆ ಸರ್. ಬದುಕಕ್ಕೆ ಆಗಲ್ಲ ಸರ್ ನಮ್ಗ. ಸೊ ಮನೆಗ್ ಬಂತು ಅಂದ್ರೆ ಇದೇ ಆಗ್ಬಿಟ್ಟದ ಸರ್. ಸರ್ ನಾವ್ ಓದಕ್ಕೂ ಆಯ್ತಿಲ್ಲ, ಬಿಡಕ್ಕೂ ಆಯ್ತಿಲ್ಲ, ಏನು ಮಾಡಕ್ ಆಯ್ತಿಲ್ಲ ಸರ್. ಸೊ 7 ಗಂಟೆ ಬಂದವ್ರಿಗೆಲ್ಲ ಸರ್ ಕಟ್ಕೊಡ್ತೀವಿ ಅಂದ್ರೆ ಕೇಳ್ತಾ ಇಲ್ಲ ಸರ್ ಅವರು. ಸೊ ಫುಲ್ ಹಿಂಸೆ ಕೊಡ್ತಾರೆ ಸರ್, ಫುಲ್ ಕಿರುಕುಳ ಸರ್ ಅವ್ರದ್ದು. ಸೊ ಹೆವಿ ಪ್ರಾಬ್ಲಮ್ ಸರ್. ಸರ್ ನಾನು ನನ್ನ ಕಿಡ್ನಿನ ಸರ್ಕಾರ ಪರ್ಮಿಷನ್ ಕೊಟ್ರೆ ನಾನು ನನ್ನ ಕಿಡ್ನಿನ ಮಾರ್ಬಿಟ್ಟು ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಸಾಲ ತೀರ್ಸ್ಕೊಳಕ್ ಪರ್ಮಿಷನ್ ಕೊಡ್ಸಿದ್ದ ಸರ್ಕಾರದಿಂದ. ಸೊ ಸಾಕು. ಎಸ್ ಸರ್. ಎಸ್ ಸರ್. ಎಸ್ ಸರ್. ಸರ್ ಬೇಕಾದ್ರೆ ಸರ್ಕಾರಕ್ಕೆ ನಾನು ಕೈ ಮುಗಿದ್ ಕೇಳ್ಕೊತೀನಿ, ನನ್ ಕಿಡ್ನಿ ಮಾರಕ್ ಅವಕಾಶ ಮಾಡ್ಕೊಡ್ಸಿ ಸರ್ ಸರ್ಕಾರದಿಂದ. ನನ್ ಸಾಲ ತೀರ್ಸ್ಬಿಟ್ಟು ಹೆಂಗೆ ನೆಮ್ಮದಿಯಾಗಿ ಬದುಕೊಂಡು ಹೋಗ್ತೀನಿ ಸರ್.
ಬೇರೆ ದಾರಿ ಇಲ್ವಾ ಸಾಲ ತೀರ್ಸಕ್ಕೆ? ಸರ್ ಬೇರೆ ಯಾವ ದಾರಿನೂ ಇಲ್ಲ ಸರ್. ಸಾಲ ತೀರ್ಸಕ್ಕೆ? ಹಾ. ಸರ್ ಇಲ್ಲ ಸರ್, ಯಾವ್ದು ಇಲ್ಲ ಸರ್. ಹ್ಮ್. ಹೋಯ್ತು. ಈಗ ಇದನ್ನ ಹೊಡೆತಡ ಇವರು 10 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ಕಾರ್ಯಕ್ರಮ ಮದುವೆ ಎಲ್ಲಿದ್ರು ಬಂದು ಬಹಳ ಟಾರ್ಚರ್ ಮಾಡಿ ಅವ್ರಿಗೆ. ಈಗ ಸುಮಾರು ನಮ್ಮ ಭಾಗದಲ್ಲಿ ನಮ್ಮ ಹೋಳಿ ಭಾಗದಲ್ಲಿ 100 ಕುಟುಂಬಗಳು ನಾಪತ್ತೆ ಆಗ್ಬಿಟ್ಟವೆ. ಆಮೇಲೆ ಮನೆಗೆ ನುಗ್ಗರೆ ಅವರು ನುಗ್ಗು ಕೂಡ ಬಹಳ ದಂಧಲೆನೂ ಮಾಡಾರವ್ರು. ಇಲ್ಲೂ ಕೂಡ ದಂಧಲೆ ಮಾಡಿದ್ರು. ಅದನ್ನ ADC ಅವ್ರಿಗೂ ಗಮನಕ್ಕೆ ತಂದೆ ನಾನು. ಅವ್ರು ADC ಅವ್ರಿಗೂ ಸ್ವಲ್ಪ ದಬಾಯಿಸ್ತರು ಇವ್ರು. ಆ ಮಟ್ಟದಲ್ಲಿ ಇವ್ರು ಬೆಳೆದಾರೆ. ADC ಅವ್ರಿಗೂ ದಬಾಯಿಸ್ತರು. ಅದಂತ ದಾಖಲೆನೂ ಅದೇ. ಆದ್ರೆ ಈ ತರ ಆದ್ರೆ ಹೆಂಗೆ ಆಗಾರ ನೋಡಿ. ಈಗ ಅವ್ರು ಎಲ್ಲಿ ಹೋಗಿದಾರು ಅಂತ ಗೊತ್ತಿಲ್ಲ. ಈಗ ಅದಕ್ಕೆ ನಾನು ಎಲ್ಲಾ ಸ್ನೇಹಿತರಿಗೂ ಹೇಳ್ತಾವನಿ, ನನಗೇನ್ ಬೇಜಾರು ಎಲ್ಲಕ್ಕಿಂತ ಹೆಚ್ಚಿನ ಬೇಜಾರು ಅಂದ್ರೆ ಒಳ್ಳೆ ಓದ್ತಾ ಇದ್ರು ಹುಡುಗರು. ಅವರು ಇಲ್ಲೇ ಶಾಲೆಯಲ್ಲಿ ಓದ್ತಾ ಇದ್ರು. 3ನೇ ಕ್ಲಾಸ್ 6ನೇ ಕ್ಲಾಸ್ ಎಲ್ಲ ಓದ್ತಾ ಇದ್ರು ಹುಡುಗರು. ಓದ್ತಾ ಇದ್ದ ಹುಡುಗರು ಕರ್ಕೊಂಡೋಗಾರ. ಅವ್ರ ವಿದ್ಯಾಭ್ಯಾಸ ಕಳೆದ್ವಾಯ್ತು. ನಾಳೆ ದಿವಸ ಅವ್ನು ಎಂತ ಪ್ರಜಾಗವನೋ ಏನಾಗವನೋ ಗೊತ್ತಿಲ್ಲ. ಈ ತರ ಮಕ್ಕಳನ್ನೂ ಕರ್ಕೊಂಡು ತೋಟ ಪಾಠ ಎಲ್ಲ ಸೇರ್ಕೊಂಡ್ಬಿಟ್ರೆ ಈ ತರ ಆದ್ರೆ ಬದುಕೆಂಗೆ? ಇದನ್ನೆಲ್ಲ ಸರಿ ಮಾಡ್ಬೇಕಾದ್ರೆ ಕೂಡಲೇ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ ಇದನ್ನೆಲ್ಲ ತನಿಖೆ ಮಾಡಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಕೊಳ್ಳಿ. ಅವ್ರಿಗೆ ಉಚಿತವಾಗಿ ಒಂದು 2 ಲಕ್ಷ 3 ಲಕ್ಷ ಬಡ್ಡಿ ಕೊಟ್ಟು ಅವ್ರು ಏನೇನು ಇದು ಮಾಡ್ತಾರೆ ಅದ್ರ ಬಗ್ಗೆ ಯಾವುದೇ ಇವ್ರು ಏನು ಇಲ್ಲ. ಆಮೇಲೆ ಇವರು ಭಿಕ್ಷಾಟನೆ ಮಾಡ್ತಾ ಇರೋದು ಪಾಪ. ಇದು ಅದು ಕಡಬಡ್ರು ಇವರು ಭಿಕ್ಷಾ ಮಾಡ್ತಾರ ಪಾಪ. ಇದೆಲ್ಲ ಮಾಡ್ಬೇಕು. ಅವ್ರಿಗೆ ಅನಧಿಕೃತವಾಗಿ ಏರ್ಸ್ಬಿಟ್ಟಾರ ಸಾಲನ. ಕೂಲಿ ಮಾಡೋದು ಬರೀ ಮಾಡ್ಕೊಂಡು ಜೀವನ ಮಾಡ್ತಿದ್ದವ್ರು. ಈಗ ಬದುಕೇ ಇಲ್ದಿದಾಗಿ ಇವ್ರು ಹೋಗಿ ಸುಮಾರು ತಿಂಗಳುಗಳಾಗೋಯ್ತು. ಆ ಮನೆಯವರು ಹೋಗಿ ಸುಮಾರು ತಿಂಗಳಾಗೋಯ್ತು. ಮಕ್ಕಳುಗಳೆಲ್ಲ ಹೊಂಟೋಗಾರೆ. ನಮ್ಗೆ ಈ ತರ ಆದ್ರೆ ಹೆಂಗೆ ಆಗಾರೆ? ಇವ್ರು ಏಕಾಏಕಿ ವಾರದ ಬಡ್ಡಿ ವಾರಕ್ಕೆ ಕಟ್ಟಿಲ್ಲ ಅಂದ್ರೆ ಪುನಃ ಅದು ದ್ವಿಗುಣ, ಪುನಃ ವಾರಕ್ಕೆ ಕಟ್ಟಿಲ್ಲ ಅಂದ್ರೆ ಈ ತರ. ಆಮೇಲೆ ಅವ್ರಿಗೆ ಭಯ, ನಿಮ್ಗೆ ಇನ್ನೆಲ್ಲೂ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಆಧಾರ ತಕೊಂಡವ್ರು ಎಲ್ಲೂ ಏನು ನಡೆಯಲ್ಲ. ಭಯ, ಆತಂಕ ಮುಟ್ಸೋದು, ಭಯ ಹೆಚ್ಚಿಸೋದು. ಗೊತ್ತು ಇಲ್ಲೇ ಬರೋದು. ನಾನು ಬೇಕಾದಷ್ಟು ರೀಗಾಡಿದ್ದೀನಿ ಅವ್ರಿಗೆ. ಯಾಕೆ ಇಷ್ಟೊತ್ತಿಗೆ ಬಂದಿದ್ದಾರೆ ನೀವು? ಸಿಗಲ್ಲ ಸರ್, ಬರ್ತೀನಿ 10 ಗಂಟೆಗೆ ಬರಕ್ಕೆ ಯಾರ ಅಂದಿನಿ. ಈ ರೀತಿ ಎಲ್ಲ ಮಾಡಾರೆ. ಆಮೇಲೆ ಸಂತೆಮಳ್ಳಿ ಸ್ಟೇಷನ್ಲೂ ಕೂಡ ಅಲ್ಲಿ ಅವರು ಮೋಹನ್ ಅಂತ ಅವ್ರ ತಂದೆ ತಾಯಿ ಎಲ್ಲ ಅವರು ಹೊಟ್ಟೋಯ್ತಾ ಇದ್ರು. ಬೇಡಿ ನೀವು ಯಾವ್ದು ಚಿಂತೆ ಮಾಡಬೇಡಿ, ದಯಮಾಡಿ ದೂರ್ ಕೊಡಿ, ಏನಿದ್ದವ್ರು ಇದು ಮಾಡ್ತಾರಂತೆ. ನಮ್ಗೆ ಈಗ ರಾಷ್ಟ್ರೀಕೃತ ಬ್ಯಾಂಕ್ ನಿಂದ ಇವ್ರಿಗೆ ಸಾಲ ಕೊಡ್ಬೇಕು. ಇವ್ರು ಕರ್ತರಿಸಿ ಫಸ್ಟ್ ಓದಕ್ಕೆ ಪುನಃ ಸೇರಿಸ್ಬೇಕು ಆ ಹುಡುಗರನ್ನ. ಜಿಲ್ಲಾಡಳಿತ ಕೂಡಲೇ ಕ್ರಮ ವಹಿಸಿ ಎಲ್ಲಿದ್ದರು ಏನು ಎತ್ಲ ಅವ್ರನ್ನ ಇದು ಮಾಡಿ ಅಲ್ಲಿಂದ ಕರ್ತರಿಸ್ಬೇಕು. ಎಲ್ಲಿಂದ ಅವ್ರು ಪತ್ತೆ ಮಾಡಿ ಕರ್ತರಿಸಿ ಆ ಮಕ್ಕಳನ್ನ ಪುನಃ ಶಾಲೆಗೆ ಸೇರಿಸ್ಬೇಕು. ಮಕ್ಕಳುಗಳು ಸುಮಾರು ಜನ ಮಕ್ಳು ಹೊಂಟೋಗಾರ. ಇಲ್ಲೊಂದಿ ಅಂತಲ್ಲ, ಬೇರೆ ಕಡೆ ಮಕ್ಳು ಹೋಗಾರ ಅಂತಂದ್ರೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಇಟ್ಕೊಂಡ್ರೆ ಏನ್ ಮಾಡಕ್ಕದ್ದು ಅವ್ರ ಮನ್ಲಿ. ಅವ್ರನ್ನು ಕರ್ಕೊಂಡು ರಾತ್ರಿ ಹೋಗಿರೋದು. ಅದುವೇ ಅಂತ ಆತಂಕದಲ್ಲಿ ಹೋಗಾರ. ಆದ್ರಿಂದ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮೇಲೆ ಪೂರ್ಣ ಗಮನ ತಗೋಬೇಕು. ಇದರಿಂದ ಬಹಳ ಸಂಕಟ ಸಿಗಾಕೊಂಡ್ರೆ ಒಂದೊಂದು ಫೈನಾನ್ಸು ಕೂಡ ಇವನು ಕೊಡೋದು, ಇವನು ಕೊಟ್ಟು ಅದು ಚಕ್ರ ಬಡ್ಡಿ ಏನ್ ಕಡೆ ಎಲ್ಲ ಹಾಕಿ ಎಲ್ಲ ಇದಾಗ್ಬಿಟ್ರ. ಆದ್ರಿಂದ ಕೂಡಲೇ ಎಚ್ಚೆತ್ಕೊಂಡು ಊರ್ ಸೇರಂಗ್ ಮಾಡ್ಬೇಕು. ಇವ್ರನ್ನ ಮಕ್ಕಳನ್ನ ಓದ್ಸಂಗ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು. ಇವ್ರಿಗೆಲ್ಲ ಸಾಲನ ರಾಷ್ಟ್ರೀಕೃತ ಬ್ಯಾಂಕ್ ಕೊಡ್ಲಿ. ಇವತ್ತು ಎಷ್ಟು ಲಕ್ಷ ಕೋಟಿ ತಿನ್ಕೊಂಡು ಕೂತಾರೆ. ಲಕ್ಷಾಂತರ ಕೋಟಿ ಉದ್ಯಮಿಗಳು ತಿನ್ಕೊಂಡು ಕೂತಾರೆ. ಇನ್ನೂ ಕೂಡ ಇವ್ರು ಈಗ ಮಾಡ್ಕೊಂಡ್ರೆ ಸಾಧ್ಯವೇ ಇಲ್ಲ. ಆದ್ರಿಂದ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇವ್ರಿಗೆಲ್ಲ ಸಾಲ ಕೊಟ್ಟು ಅಭಿವೃದ್ಧಿ ಕಡೆ ಕಟ್ಸಿ ಮಕ್ಕಳು ಓದಂಗ್ ಮಾಡಿ ಎಲ್ಲ ಮಾಡ್ಬೇಕು ಅಂತ ಈ ಮೂಲಕ ನಾನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಕಾಲಕ್ಕೆ ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡುವಂಥದ್ದು. ವಿಶೇಷವಾಗಿ ಈಗ ನಾವು ಈ ಕೇಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಇದು ಹೆಚ್ಚಾಗಿ ನಡೀತಾ ಇರುತ್ತೆ. ನಮಗೆ ಒಂದು ಮಾಹಿತಿ ಬರುವಷ್ಟರಲ್ಲಿ ತುಂಬಾ ತಡ ಆಗಿರುತ್ತೆ. ಕೆಲವು ಪಾಪ ಗುಳೆ ಹೋಗ್ತಾ ಇರೋದು, ಊರ್ ಬಿಟ್ಟು ಹೋಗ್ತಾ ಇರೋದು, ಶಾಲೆಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು, ಅಂಗನವಾಡಿಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು. ಮತ್ತೆ ಇದು ಒಂಥರ ರೆಪ್ಯುಟೇಷನ್ ವಿಷಯ ಕೂಡ ಆಗುತ್ತೆ. ಯಾಕಂದ್ರೆ ಗ್ರಾಮದಲ್ಲಿ ಅರ್ಬನ್ ಏರಿಯಾಸ್ ನಲ್ಲಿ ಆದ್ರೆ ಒಬ್ರು ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿರೋದಿಲ್ಲ. ರೂರಲ್ ಏರಿಯಾಸ್ ನಲ್ಲಿ ಒಂದೇನಾದ್ರೂ ಸಣ್ಣ ಇಶ್ಯೂ ಆದ್ರೂ ಕೂಡ ಇಡೀ ಊರಿಗೆ ಗೊತ್ತಾಗೋದ್ರಿಂದ ಅದು ಒಂದು ಮಾನನಷ್ಟ ತರ ಅವರು ತೆಗೆದುಕೊಂಡು ಒಂದು ಬೇಜಾರು ಮಾಡಿಕೊಂಡು ಬೇರೆ ಕ್ರಮಗಳನ್ನ ತಗೊಳ್ಳೋದು ನೋಡ್ತಾ ಇದೀವಿ. ತುಮಕೂರು ಇನ್ಸಿಡೆಂಟ್ ಕೂಡ ತಮಗೆಲ್ಲ ಗೊತ್ತೇ ಇದೆ. ಸೊ ಆ ನಿಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದಿರೋ ರೀತಿ ಈಗ ನಾವು ಒಂದು ಗ್ರಾಮ ಸಭೆ, ಪ್ರತಿಯೊಂದು ವಿಶೇಷ ಗ್ರಾಮ ಸಭೆ ಮಾಡಿ ಆ ಗ್ರಾಮ ಸಭೆಯಲ್ಲಿ ನಿರಂತರವಾಗಿ ಎವ್ರಿ ಗ್ರಾಮ ಸಭೆಯಲ್ಲಿ ಈ ತರದೇನಾದ್ರೂ ಅಲ್ಲಿ ಈ ತರ ಕಂಪನೀಸ್ ಬರ್ತಾ ಇದಾರ, ಆಪರೇಟ್ ಮಾಡ್ತಾ ಇದಾರೆ, ಯಾವ ಒಂದು ಇದ್ರ ಮೇಲೆ ಆಧಾರದ ಮೇಲೆ ಅಲ್ಲಿ ಬರ್ತಾ ಇದಾರೆ ಅಂತ ಹೇಳಿ ಒಂದ್ ಸ್ವಲ್ಪ ಡೀಪ್ ರಿವ್ಯೂ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸು, PDO ಈ ರೀತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟ್ಯಾಕಲ್ ಆದಾಗ ಏನಾಗುತ್ತೆ, ನಮಗೆ ಬರುವಷ್ಟರಲ್ಲಿ ಅದು ಅಲ್ಲಲ್ಲಿ ರಿಸಾಲ್ವ್ ಆಗ್ಬೇಕು. ಪ್ರತಿಯೊಂದು ಜಿಲ್ಲಾಧಿಕಾರಿ ಮತ್ತೆ SP ನ ರಿಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಮ್ಮ ಹತ್ರ ಬರುವಷ್ಟರಲ್ಲಿ ಅದು ಲೇಟ್ ಆಗಿರುತ್ತೆ. ಎರಡನೇದಾಗಿ ನಾವೀಗ ಒಂದು 4 ಅಧಿಕಾರಿಗಳ ಒಂದು ಎನ್ಕ್ವೈರಿ ಟೀಮ್ ಕೂಡ ಹಾಕಿದೀವಿ.
ಅವ್ರಿಗೆ ಇಮಿಡಿಯೇಟ್ಲಿ ಒಂದು ವಾರದೊಳಗಡೆ, ಈಗ ಬೇರೆ ಬೇರೆ ತಾಲೂಕಿನಲ್ಲಿ ಈ ತರ ಇನ್ಸ್ಟೆನ್ಸಸ್ ಮೀಡಿಯಾದಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ, ಮತ್ತೆ ನಮಗೆ ಜನಸಂಪರ್ಕ ಸಭೆಯಲ್ಲಿ ಮತ್ತೆ ಇಲ್ಲಿ ನಮಗೆ ಪಿಟಿಷನ್ಸ್ ಬಂದಿರೋದು ಕ್ರೋಢೀಕರಿಸಿಕೊಂಡು ಯಾವ ತರ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಟೋಟಲ್ ಇವಾಗ ಅದು ಅಧಿಕೃತ ಇರ್ಬೋದು ಅನಧಿಕೃತ, ತಾಲೂಕು ವಾರು ನಾವು ಟೋಟಲ್ ಮಾಹಿತಿ ತೆಗೆದುಕೊಳ್ತಾ ಇದೀವಿ. ಹೋಬಳಿ ವಾರು, ಗ್ರಾಮ ಪಂಚಾಯತಿ ವಾರು, ಗ್ರಾಮವಾರು ನಾವೀಗ ಟೋಟಲ್ ಮಾಹಿತಿ ತಗೊಳ್ತಾ ಇದೀವಿ. 130 ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವ ರೀತಿ ಈ ತರ ಫೈನಾನ್ಸ್ ಕಂಪನೀಸ್ ಆಪರೇಟ್ ಆಗ್ತಾ ಇದೆ, ಕೆಲವು ಕೋಆಪರೇಟಿವ್ ಬ್ಯಾಂಕ್ಸ್ ಮೇಲೂ ಕಂಪ್ಲೇಂಟ್ ಇದೆ. ಸೊ ಆಪರೇಟ್ ಆಗ್ತಾ ಇರುವಂತದ್ದು, ಅದರಲ್ಲಿ ಎಷ್ಟು ಸಂಸ್ಥೆಗಳ ಮೇಲೆ ಕಂಪ್ಲೇಂಟ್ ಇದೆ, ಯಾವ ನೇಚರ್ ಆಫ್ ಕಂಪ್ಲೇಂಟ್ ಇದೆ, ಅದಕ್ಕೆ ನಾವು ಏನು ಕ್ರಮಗಳನ್ನ ಯಾವ ಹಂತದಲ್ಲಿ ತೆಗೆದುಕೊಂಡಿದೆ, ಇನ್ನು ಕ್ರಮಗಳಿಗೆ ಏನಕ್ಕೆ ಬಾಕಿ ಇದೆ ಅಂತ ನಾವು ಒಂದು ಮಾಡ್ತಾ ಇದ್ದೀವಿ. ಸೊ ಒಂದು ವಾರದಲ್ಲಿ ಅದು ಕೂಡ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ಮಾಡ್ತೀವಿ. ಜೊತೆಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ನಾವು ಕೂಡ ಎಲ್ಲರಿಗೂ, ರೈತರಿಗೆ ಮತ್ತೆ ಈ ತರ ಬಡವರಿಗೆ ತೊಂದರೆ ಆಗ್ತಾ ಇರೋ ಕಡೆ ಡೈರೆಕ್ಟ್ ಆಗಿ ನಾವೇ ಇಂಟರ್ವ್ಯೂನ್ ಆಗಿ ಆ ಒಂದು ಸಂಸ್ಥೆಗಳಿಗೆ ಕೂಡ ಒಂದು ಎಚ್ಚರಿಕೆ ಕೊಡೋ ಕೆಲಸ ಕೂಡ ಮಾಡ್ತೀವಿ. ನನ್ನ ಒಂದು ವಿನಂತಿ ಸಾರ್ವಜನಿಕರಲ್ಲಿ, ದಯವಿಟ್ಟು ತಾವು ಕೂಡ ಎಚ್ಚೆತ್ಕೋಬೇಕು. ಈಗ ಏನಾಗುತ್ತೆ, ಇಷ್ಟೆಲ್ಲ ನಮಗೆ ಕೇಸಸ್ ಬರ್ತಾ ಇದ್ರು ಕೂಡ ನಾಳೆ ದಿನ ಯಾರಾದ್ರೂ ಬಂದ್ರೆ ಇಮಿಡಿಯೇಟ್ಲಿ ಎಲ್ಲದಕ್ಕೂ ಒಂದು ಡಿಸಿನೇ ಹೋಗಿ ಎಲ್ಲಾ ಮನೆಯಲ್ಲೂ ಮಾನಿಟರ್ ಮಾಡಕ್ ಆಗೋದಿಲ್ಲ. ತಾವು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮಲ್ಲಿ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ ಇದಾರೆ, ಆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ಗೆ ಮಾಹಿತಿ ಇರುತ್ತೆ. ಸೊ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ಗೆ ಕರೆ ಮಾಡಿ ಅವರು ಇದು ಅಧಿಕೃತ ಇದೆಯಾ, ಮಾಡ್ಬೋದಾ ಅಂತ ಕೂಡ ಮಾಹಿತಿ ತೆಗೆದುಕೊಳ್ಬಹುದು. ಅಧಿಕೃತ ಬ್ಯಾಂಕ್ಗಳೇನಿದೆ ಅಲ್ಲಿ ಒಂದು ಸಾಲ ತಗೊಳ್ಳುವಂತದ್ದು ಬಿಟ್ರೆ, ಈ ತರ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದೆ, ಫಾರ್ಮರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಇದೆ, ಗ್ರಾಮೀಣ ಬ್ಯಾಂಕ್ಗಳಿದೆ. ಸೊ ಈ ರೀತಿ ಅಧಿಕೃತವಾಗಿರುವಂತಹ ಬ್ಯಾಂಕ್ಗಳಿಂದ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ಲೋನ್ ರಿಪೇಮೆಂಟ್ ಪೀರಿಯಡ್ ಇರುತ್ತೆ, ಅದಕ್ಕೆ ಪ್ರಾಪರ್ ಗೈಡ್ ಲೈನ್ಸ್ ಇರುತ್ತೆ. ಈ ತರ ಮನಿ ಲೆಂಡರ್ಸ್ ಅಥವಾ ಈ ತರ NBFCs ಜೊತೆ ವ್ಯವಹಾರ ಮಾಡೋಕ್ ಮುಂಚೆ ಸಾರ್ವಜನಿಕರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಸೂಕ್ತ. ಯಾಕಂದ್ರೆ ನಾವು ಪೋಸ್ಟ್ ಫ್ಯಾಕ್ಟೋ ಏನೇ ಮಾಡಿದ್ರು ಕೂಡ ಸಮಸ್ಯೆ ಆಗುತ್ತೆ. ಮೊದಲೇನೆ ಇದನ್ನ ಪ್ರಿವೆಂಟ್ ಮಾಡುವಂತದ್ದು ನಮ್ದು ಉದ್ದೇಶ. ಈಗ ನೆಕ್ಸ್ಟ್ 3 months ನಲ್ಲಿ ಫೈನಾನ್ಷಿಯಲ್ ಇಯರ್ ಈಗಾಗಲೇ ಏಪ್ರಿಲ್ 1ನೇ ತಾರೀಕು ಶುರು ಆಗ್ತಾ ಇದೆ. ಇದನ್ನ ಟಾಪ್ ಪ್ರಯಾರಿಟಿ ಆಗಿ ನಾವು ಜಿಲ್ಲಾಡಳಿತ ತೆಗೆದುಕೊಂಡಿದ್ದೀವಿ. ಈ ರಿಪೋರ್ಟ್ ಬಂದ ಮೇಲೆ ನಾವು ಗ್ರಾಮ ಪಂಚಾಯತಿ ವಾರು ಲಿಸ್ಟ್ ಮಾಡ್ಕೊಂಡು ಎಲ್ಲೆಲ್ಲಿಂದ ಏನೇನು ಸಮಸ್ಯೆ ಇದೆ ಅಂತ ನೋಡ್ಕೊಂಡು ಅನಧಿಕೃತ ಇರುವಂತದ್ದ ನಾವು ಕೂಡ ಪೇಪರ್ ನೋಟಿಫಿಕೇಶನ್ ನಾವೇ ಕೊಡ್ತೀವಿ. ಇದು ಅನಧಿಕೃತ ಇದೆ, ಯಾರನ್ನು ಇದಕ್ಕೆ ನೀವು ಹೋಗಿ ಅಪ್ರೋಚ್ ಮಾಡಬಾರದು ಅಂತ ನಾವು ವೆರಿಫಿಕೇಶನ್ ಮಾಡಿಸ್ಕೊಂಡು ಕೊಡ್ತೀವಿ. ಒಂದು ನಾವು ರಿಕ್ವೆಸ್ಟ್ ಮಾಡಿರೋದು ಅಂದ್ರೆ ಸ್ವಲ್ಪ ನಮಗೆ ಕೂಡ ಸ್ವಲ್ಪ ರೆಗ್ಯುಲೇಟರಿ ಅಥಾರಿಟಿ ಅಂಡ್ ಪವರ್ ಜಾಸ್ತಿ ಸಿಕ್ಕಿದಾಗ ನಾವು ಇನ್ನೂ ಸ್ವಲ್ಪ ತುರಂತಾಗಿ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದನ್ನ ಚೀಫ್ ಸೆಕ್ರೆಟರಿ ಮೇಡಮ್ಗೆ ಕೂಡ ಇನ್ಕ್ವೈರಿ ರಿಪೋರ್ಟ್ ಬಂದ್ಮೇಲೆ ಒಂದು ರಿಪೋರ್ಟ್ ಕಳಿಸ್ಕೊಡ್ತೀವಿ, ಸಂಬಂಧಿಸಿರೋ ಇಲಾಖೆಗೆ ಕಳಿಸ್ಕೊಟ್ಟು ಮುಂದಿನ ಏನಾದ್ರೂ ಮಾರ್ಗದರ್ಶನ ಸರ್ಕಾರದಿಂದ ನಮಗೆ ಬೇಕಾಗಿದೆ ಅದನ್ನು ಕೋರ್ತೀವಿ. ನಮ್ಮ ಹಂತದಲ್ಲೇ ಆಗುವಂತ ಕ್ರಮನ ನಾವು ಮಾಡ್ತೀವಿ. ಸೊ ಪಂಚಾಯತಿಗಳು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಜವಾಬ್ದಾರಿ ವಹಿಸ್ಕೋಬೇಕು. ಜೊತೆಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ. ಸೊ ಲೀಡ್ ಬ್ಯಾಂಕ್ ಮ್ಯಾನೇಜರ್, ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ಗೆ ನಾವು ಸ್ವಲ್ಪ NRLM ಮಹಿಳಾ ಸಶಕ್ತ ಗ್ರೂಪ್ಗಳಿದೆ. ಈಗ ಅಟ್ಲೀಸ್ಟ್ ಅವರಿಗೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಗೆ ಮಾತಾಡಕ್ಕಾಗದೇ ಇದ್ರು ಕೂಡ ಹೆಣ್ಮಕ್ಳಿಗೆ ಯಾರೋ ಸಾಲ ಕೊಡ್ತೀವಿ ಅಂತ ಬಂದಾಗ SHG ಗುಂಪು, NRLM SHG ಗುಂಪುಗಳಿಗೆ ಅಟ್ಲೀಸ್ಟ್ ಇದ್ ಮಾಡಬಹುದು. ಅವರು ಒಂದ್ ಸ್ವಲ್ಪ ಕನ್ಸಲ್ಟೇಷನ್ ತಗೋಬಹುದು. ಗ್ರಾಮ ಪಂಚಾಯತಿನಲ್ಲಿ PDO ಇರ್ತಾರೆ, ಗ್ರಾಮ ಪಂಚಾಯತಿ ಹತ್ರ ಅಧಿಕೃತ ಲಿಸ್ಟ್ ಇದ್ರೆ ಮಾಹಿತಿ ನೋಡಬಹುದು. ಸೊ ಗ್ರಾಮ ಪಂಚಾಯತಿ ವಾರು ಈ ಲಿಸ್ಟ್ ನ ಕ್ರೋಢೀಕರಿಸೋದಕ್ಕೆ ನಾವೀಗ ಕೆಲಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಗುಳೆ ಹೋಗುವಂತದ್ದು ಬೇಡ, ನಾವು ಕೂಡ ನಿಮ್ ಜೊತೆನೆ ಇದ್ದೇವೆ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಡೈರೆಕ್ಟ್ ತಹಸೀಲ್ದಾರ್ ಕಚೇರಿ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಅಥವಾ ಪೊಲೀಸ್ ಇರ್ಬೋದು, ಅಥವಾ ನೀವು ಇವನ್ ಪಂಚಾಯತಿಗಳಿಗೆ ಕೂಡ ನೀವು ಬನ್ನಿ. ಯಾವುದೇ ರೀತಿ ಡಿಸಿಷನ್ ತಗೊಳಕ್ ಮುಂಚೆ ನಮ್ಮ ಹತ್ರ ಒಂದ್ ಸ್ವಲ್ಪ ನಮ್ಗೆ ಮಾಹಿತಿ ಕೊಡಿ. ನಿಮ್ಗೆ ತೊಂದರೆ ಆಗದೆ ಇರೋ ರೀತಿ ಅದನ್ನ ಪರಿಹಾರ ಮಾಡ್ಕೊಡೋದಕ್ಕೆ ನಾವಿದೀವಿ. ದಯವಿಟ್ಟು ನೀವು ಬೇರೆ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳ್ಳೋಂತೂ ಮಾಡಬೇಡಿ ಅಂತ ಈ ಮೂಲಕ ನಾನು